ವೀಕ್ಷಕರೇ ನಮಸ್ಕಾರ. ಭಾರತ ದಕ್ಷಿಣ ಏಷ್ಯಾದ ನಾಯಕತ್ವ ಪಡೆಯುವ ಕಡೆ ಹೆಚ್ಚು ಗಮನ ಹಾಕ್ತಾ ಇದೆ. ಅಷ್ಟೇ ಅಲ್ಲ, ವಿಶ್ವಸಂಸ್ಥೆಯ ಕಾಯಂ ಸದಸ್ಯತ್ವ ಪಡೆಯಲು ಕೂಡ ತುಂಬಾನೇ ಸೆಣಸಾಡ್ತಾ ಇದೆ. ಯಾವುದೇ ದೇಶ ಅತ್ಯಂತ ಬಲಿಷ್ಠ ಅನಿಸಿಕೊಳ್ಳುವುದು ಯಾವಾಗ ಅಂದ್ರೆ ಆರ್ಥಿಕವಾಗಿ ಮತ್ತು ಆಯುಧಗಳ ವಿಷಯದಲ್ಲಿ ತಮ್ಮ ಮೇಲುಗೈಯನ್ನ ಸಾಧಿಸಿ ಶ್ರೀಮಂತವೆನಿಸಿಕೊಂಡಾಗ ಮಾತ್ರ. ಭಾರತ ಆರ್ಥಿಕ ವಿಷಯಕ್ಕೆ ಬಂದರೆ ಪ್ರಪಂಚದಲ್ಲಿ 5ನೇ ದೊಡ್ಡ ರಾಷ್ಟ್ರ. ಆದರೆ ವೀಕ್ಷಕರೇ, ರಕ್ಷಣೆ ವಿಷಯಕ್ಕೆ ಬಂದರೆ ಅತಿ ಹೆಚ್ಚು ಆಯುಧಗಳನ್ನು ಬೇರೆ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳುವ ರಾಷ್ಟ್ರ ನಮ್ಮದಾಗಿದೆ. ನಮ್ಮ ಸುತ್ತಮುತ್ತಲಿನ ರಾಷ್ಟ್ರಗಳು ನಮ್ಮ ಒಳಿತನ್ನ ಬಯಸುವುದರ ಬದಲಾಗಿ ನಮ್ಮೊಂದಿಗೆ ಯುದ್ಧಕ್ಕೆ ಬರುವುದೇ ಜಾಸ್ತಿಯಾಗಿದೆ. ಸ್ವತಂತ್ರ ಸಿಕ್ಕ 77 ವರ್ಷ ಕಳೆದು 78ನೇ ವರ್ಷಕ್ಕೆ ಕಾಲಿಟ್ಟರೂ ಕೂಡ ಪಾಕಿಸ್ತಾನ ತಮ್ಮ ಹಳೆಯ ಚಾಳಿಯನ್ನು ಬಿಡದೆ ಪದೇ ಪದೇ ಕಾಲು ಕೆರೆಸಿಕೊಂಡು ಯುದ್ಧಕ್ಕೆ ಬರ್ತಾನೇ ಇದೆ. ಸ್ವಾವಲಂಬನೆಯನ್ನ ಸಾಧಿಸಿ ಮುನ್ನಡೆಯುವ ಪ್ರಯತ್ನಕ್ಕೆ ಭಾರತ ತುಂಬಾ ತಡವಾಗಿ ನಿರ್ಧಾರ ಮಾಡಿದೆ. ಆದರೂ ದೊಡ್ಡ ಪ್ರಮಾಣದಲ್ಲಿ ಹೆಜ್ಜೆ ಇಡ್ಲಿಕ್ಕೆ ಭಾರತೀಯ ತಯಾರಿ ಮಾಡ್ತಾನೇ ಇದೆ. ಆ ನಿಟ್ಟಿನಲ್ಲಿ ಬಾಹ್ಯಾಕಾಶದಲ್ಲಾಗಲಿ, ಆರ್ಥಿಕತೆಯಲ್ಲಾಗಲಿ ಅಥವಾ ರಕ್ಷಣೆಗೆ ವಿಷಯದಲ್ಲಾಗಲಿ ಕೂಡ ತುಂಬಾನೇ ತಯಾರಿಯಲ್ಲಿದೆ. ಈಗ ಅಂಥದ್ದೇ ಒಂದು ಸಂಶೋಧನೆಯನ್ನ ಮಧ್ಯಪ್ರದೇಶದ ಇಂದೋರ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಅವರು ನಮ್ಮ ಸೈನಿಕರಿಗಾಗಿ ವಿಭಿನ್ನ ಮತ್ತು ವಿಶಿಷ್ಟ ರೀತಿಯಲ್ಲಿ ಶೂಗಳನ್ನು ತಯಾರಿ ಮಾಡಿದ್ದಾರೆ. ಈ ಶೂ ಇದ್ರೆ ಮುಖ್ಯವಾದ ಉಪಯೋಗ ಅಂದರೆ ಸೈನಿಕರ ಚಲನವಲನವನ್ನು ಗಮನಿಸಬಹುದು. ಅಲ್ಲದೆ ಅಪಾಯದ ಸಮಯದಲ್ಲಿ ಅವರ ರಕ್ಷಣೆಗೂ ಕೂಡ ಇದು ಸಹಾಯ ಮಾಡ್ತದೆ. ಹಾಗಾದ್ರೆ ಏನಿದು ಈ ವಿಶಿಷ್ಟ ಶೂ ಅಂತ ನಿಮಗೆಲ್ಲ ಅನ್ನಿಸಬಹುದು. ಭಾರತೀಯ ಸೈನಿಕರಿಗೆ ಹೇಗೆ ಉಪಯುಕ್ತಕ್ಕೆ ಬರುತ್ತೆ, ಸೇನೆ ಬಿಟ್ಟು ನಾವೆಲ್ಲ ಇದನ್ನ ಬಳಸಲು ಸಾಧ್ಯನಾ ಅಂತ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಹೇಳ್ತಾ ಬರ್ತೀನಿ, ಕೇಳಿ. ವೀಕ್ಷಕರೇ, ನೀವು ಗಮನಿಸಿರಬಹುದು, 1999ರಲ್ಲಿ ಭಾರತ ಪಾಕ್ ನಡುವೆ ಕಾರ್ಗಿಲ್ ಯುದ್ಧ ನಡೆದ ಸಮಯದಲ್ಲಿ ನಮ್ಮ ಸೈನಿಕರಿಗೆ ಆಯುಧಗಳ ಕೊರತೆ ಇತ್ತು. ಅಷ್ಟೇ ಅಲ್ಲ, ಚಳಿಗಾಲದ ಸಮಯದಲ್ಲಿ ಅವರಿಗೆ ಧರಿಸಲು ಸರಿಯಾಗಿ ಬಟ್ಟೆ ಇರಲಿಲ್ಲ. ಗುಡ್ಡಗಾಡು ಪ್ರದೇಶದಲ್ಲಿ ನಡೆಯಲಿಕ್ಕೆ ಸರಿಯಾಗಿ ಅವರಿಗೆ ಶೂಗಳ ವ್ಯವಸ್ಥೆ ಕೂಡ ಇರಲಿಲ್ಲ. ಆದರೆ ಈಗ ರಷ್ಯಾದ ಸೈನಿಕರಿಗೆ ಶೂವನ್ನು ನೀಡುತ್ತಿದ್ದೇವೆ ಎಂದಾದರೆ ನಾವಿಷ್ಟು ಬದಲಾಗಿದ್ದೇವೆ ಅಂತ ಯೋಚಿಸಿ ನೋಡಿ. ಆದರೆ ಈಗ ಅಂಥ ಶೂನಲ್ಲೇ ಕರೆಂಟ್ ಉತ್ಪಾದನೆ ಮಾಡಲಿಕ್ಕೆ IIT ಇಂದೋರ್ನ ವಿದ್ಯಾರ್ಥಿಗಳು ತಯಾರಾಗಿದ್ದಾರೆ. ಸೈನಿಕರ ಪ್ರತಿ ಹೆಜ್ಜೆಯಲ್ಲೂ ಕರೆಂಟ್ ಉತ್ಪಾದನೆ ಮಾಡುತ್ತೆ. ಅಷ್ಟೇ ಅಲ್ಲ, ಸೈನಿಕ ಗಸ್ತಿಗೆ ಹೋದಾಗ ಅವನು ಎಲ್ಲಿದ್ದಾನೆ ಎಂಬ ಮಾಹಿತಿಯನ್ನು ಕೂಡ ನಿರಂತರವಾಗಿ ಬೇಸ್ ಕ್ಯಾಂಪಿಗೆ ತಲುಪಿಸುವಂತಹ ಪ್ರಯತ್ನ ಮಾಡುತ್ತೆ. ಹಾಗೆ GPS ಹಾಗೂ RFIDಗಳನ್ನು ಶೂಗಳಲ್ಲಿ ಅಳವಡಿಸುವ ಹಾಗೆ ತಯಾರಿಸಲಾಗಿದೆ. ಈ ಶೂವನ್ನು ಟ್ರಿಬೋ ಎಲೆಕ್ಟ್ರಿಕ್ ನ್ಯಾನೋ ಜನರೇಟರ್ ಶೂ ಅಂತ ಕೂಡ ಕರೀತಾರೆ. ಹಾಗೆ ನೋಡ್ತಾ ಹೋದ್ರೆ ಇವು ಪ್ರಪಂಚದಲ್ಲಿ ನಾನಾ ಕಡೆಯಲ್ಲಿ ಬಳಕೆಯಲ್ಲಿವೆ. ಈ ಶೂಗಳಲ್ಲಿ ಟ್ರ್ಯಾಕಿಂಗ್ ಸಿಸ್ಟಮ್ ಅನ್ನ ಅಳವಡಿಸಲಾಗಿದೆ. ಇನ್ನು ಈ ಉಪಕರಣಗಳು ಕೆಲಸ ಮಾಡಲು ಬ್ಯಾಟರಿ ಶೂನಲ್ಲೇ ಇರುತ್ತದೆ. ಅವುಗಳು ಸೆಲ್ಫ್ ಚಾರ್ಜ್ಡ್ ಬ್ಯಾಟರಿ ಆಗಿರುತ್ತವೆ. ಇನ್ನು ಈ ಶೂಗಳನ್ನು ಹಾಕೊಂಡು ಸೈನಿಕರು ಪ್ರತಿ ಹೆಜ್ಜೆ ಇಟ್ಟಾಗಲೂ ಕೂಡ ಅದರಿಂದ ವಿದ್ಯುತ್ ಉತ್ಪಾದನೆಯಾಗುತ್ತೆ ಮತ್ತು ಆ ವಿದ್ಯುತ್ತಿಂದ ಎರಡೂ ಉಪಕರಣಗಳ ಬ್ಯಾಟರಿಗಳು ಚಾರ್ಜ್ ಆಗಿ ಹೋಗುತ್ತವೆ. ಇದರಿಂದ ಸೈನಿಕರ ಚಲನವಲನಗಳನ್ನು ಗಮನಿಸಲು ಸಾಧ್ಯವಾಗುತ್ತೆ. ಇನ್ನು ಇದು ಎಲ್ಲೆಲ್ಲಿ ಉಪಯೋಗಕ್ಕೆ ಬರುತ್ತೆ ಅಂತಾದರೆ, ಸಾಮಾನ್ಯವಾಗಿ ನಾವು ನೋಡೋದಾದರೆ ಸೈನಿಕರು ಆಪತ್ತಿಗೆ ಸಿಲುಕಿದಾಗ ಅವರ ರಕ್ಷಣೆಗಾಗಿ ಬಳಕೆ ಮಾಡಲಾಗುತ್ತೆ. ಸೈನಿಕರ ಜೀವ ರಕ್ಷಣೆಗೆ ಸಹಾಯಕವಾಗಿದೆ. ಹೀಗಾಗಿನೇ ಈ ಶೂಗಳು ಭಾರತೀಯ ಸೈನಿಕರಿಗೆ ಕೊಡುವುದರ ಮೂಲಕ ಸೈನಿಕರ ರಕ್ಷಣೆಗೆ ಆದ್ಯತೆಯನ್ನ ಕೊಡಬೇಕೆಂಬುದು IIT ಅಧ್ಯಾಪಕರ ಅಭಿಪ್ರಾಯವಾಗಿದೆ. ಈ ಶೂಗಳು ಉಪಯೋಗ ಇದ್ದಷ್ಟೇ ಅನಾನುಕೂಲಗಳು ಕೂಡ ಕೆಲವೊಂದಿದೆ. ತಂತ್ರಜ್ಞಾನ ಮುಂದುವರೆದಂತೆ ಸೈನಿಕರ ಚಲನವಲನವನ್ನು ಗಮನಿಸಲು ಶತ್ರು ರಾಷ್ಟ್ರಗಳಿಗೆ ಸಹಾಯವಾಗಬಹುದಾ ಎಂಬುದರ ಬಗ್ಗೆ ಭಾರತೀಯ ಸೇನೆ, DRDO ಹಾಗೂ ರಕ್ಷಣಾ ಇಲಾಖೆಗಳು ಹೆಚ್ಚಿನ ಗಮನ ಕೊಡಬೇಕಾದ ಅಗತ್ಯ ಕೂಡ ಇರುತ್ತೆ. ಈ ಶೂಗಳ ಅನುಕೂಲ ಹಾಗೂ ಅನಾನುಕೂಲವನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಒಂದು ನಿರ್ಧಾರವನ್ನ ಈ ಸಂಸ್ಥೆಗಳು ಕೈಗೊಳ್ಳುತ್ತವೆ. ಇದು ಸ್ನೇಹಿತರೆ IIT ಇಂದೋರ್ ಭಾರತೀಯ ಸೈನಿಕರಿಗೆ ತಯಾರಿಸಿದ ಶೂನ ಬಗೆಗಿನ ಮಾಹಿತಿಯಾಗಿತ್ತು. ಮತ್ತೆ ಭೇಟಿಯಾಗೋಣ.